ಮೊನ್ನೆ ತಾನೇ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡೋದು. 10 ಲಕ್ಷ ಕೋಟಿ ಬಂಡವಾಳಕ್ಕೆ ನಮ್ಮ ಎಂ ಬಿ ಪಾಟೀಲ್ ಅವರು ಅವರೆಲ್ಲರನ್ನು ಕರೆದು ಬನ್ನಿ ಅಂತೇಳಿ, ಬರೀ ಬೆಂಗಳೂರು ಒಂದಕ್ಕೆ ಅಲ್ಲ, ಇಡೀ ರಾಜ್ಯದ ಎಲ್ಲ ಕಡೆ ಇವತ್ತು ನಾವು ಯೋಜನೆಗಳನ್ನು, ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಹಂಗೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜನರ ಬದುಕಿದ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಕಾಂಗ್ರೆಸ್ ಒಂದು ಇತಿಹಾಸ ಇದೆ. ಈಗ ಮೊನ್ನೆ ತಾನೇ ಯುದ್ಧ ನಡೀತು, ನಾನು ಅದ್ರ ಬಗ್ಗೆ ಚರ್ಚೆ ಹೋಗೋದಿಲ್ಲ, ನೀವೆಲ್ಲ ವಾಟ್ಸಪ್ಪು ನೋಡ್ತಾ ಇರ್ತೀರಿ. ಎಲ್ಲ ಇಂದಿರಾ ಗಾಂಧಿ ನೆನೆಸ್ಕೋತಾ ಇದ್ರು. ಇಂದಿರಾ ಗಾಂಧಿ ಇದ್ದಿದ್ರೆ ಏನಾಯ್ತಿತ್ತು ಅಂತ. ಯಾಕೆ? ಒಂದು ಬಲಿಷ್ಠವಾದಂಥ ಹೆಣ್ಮಗಳು ನಾಯಕತ್ವವನ್ನು ಕೊಟ್ಟು ಪಾಕಿಸ್ತಾನ ಭಾಗ ಮಾಡಿ, ಬಂಗ್ಲಾ ಮಾಡಿ, ಯುದ್ಧ ಮಾಡಿ ಈ ದೇಶವನ್ನು ಗೆದ್ದಿ ಗೌರವವನ್ನು ಉಳಿಸಿದ್ರು ಅಂತೇಳಿ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ತನ್ನ ಪ್ರಾಣ ಬದಿಗೊಟ್ಟರು. ರಾಜೀವ್ ಗಾಂಧಿಯವ್ರಿಗೆ ಪ್ರಾಣ ಬಿಟ್ಟರು. ಸೋನಿಯಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿಬಿಟ್ರು. ಯಾರು ಇದಾರ ಬಿ ಜೆ ಪಿಲಿ? ಪಂಚಾಯತಿಲಿ ನಾವು ಹಂಚ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ನಾವು 10 ತಿಂಗಳು 15 ತಿಂಗಳು 1 ವರ್ಷ ಅಂತ ಮಾಡಿಬಿಟ್ಟಿರ್ತೀವಿ. ಅದನ್ನೇ ಬಿಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಹಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕರಲ್ಲಿ ಗಾಂಧಿ ಕುಟುಂಬ ಈ ದೇಶವನ್ನು ಒಗ್ಗಟ್ಟು ಮಾಡೋಂಥದ್ದು, ಕಾಂಗ್ರೆಸ್ನ ಒಗ್ಗಟ್ಟು ಮಾಡೋಂಥದ್ದು, ಕಾಂಗ್ರೆಸ್ಗೆ ತ್ಯಾಗ ಮಾಡೋಂಥದ್ದು ದೇಶಕ್ಕೆ. ಈಗ ನೋಡಿ, ಮೊನ್ನೆ ಯುದ್ಧ ಆದಾಗ ಎಲ್ಲ ಬದಿಗೊಟ್ಟು ಕಾಂಗ್ರೆಸ್ ಪಕ್ಷ ಈ ದೇಶ ಉಳಿಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ 3 ಮೀಟಿಂಗ್ ಮಾಡಿ, ನೀವು ಬಿ ಜೆ ಪಿಯವರು ನೀವೇನಾರು ಮಾಡಿ ಭಾರತ ಉಳಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಕೊಂಡು ಬಂತು. ಬೇರೆ ಯಾರು ಬಿ ಜೆ ಪಿ ವಿರುದ್ಧ ಮಾಡ್ತಿದ್ರಾ? ಬರೀ ಟೀಕೆಗಳನ್ನು ಮಾಡೋರು. ಆದರೆ ತಮ್ಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಈಗ ಹೊಸದಾಗಿ ಗ್ರೇಟರ್ ಬೆಂಗಳೂರು ಮಾಡಿದ್ದೀವಿ. ಈ ಬೆಂಗಳೂರು ಬೆಳೀತಾ ಇದೆ, ಇನ್ನು ಭಾಳ ಏರಿಯಾಗಳೆಲ್ಲ ಸೇರಿಸ್ಕೊಳ್ಬೇಕು. ಅದನ್ನು ಮುಂದಕ್ಕೆ ಸೇರಿಸ್ತೀವಿ. ಈಗೆಲ್ಲ ಮಂತ್ರಿಗಳನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದ್ದೀನಿ, ಎಮ್ ಎಲ್ ಎಗಳೆಲ್ಲ ಕರೆದು ಮೀಟಿಂಗ್ ಮಾಡಿದ್ದೀನಿ. ಇನ್ನೊಂದು ಸಣ್ಣ ಮೀಟಿಂಗ್ ಮಾಡಬೇಕು, 3 ಮಾಡಬೇಕು, 4 ಮಾಡಬೇಕು, 5 ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಆಗಬೇಕು. 1 ರಿಂದ 7ವರೆಗೂ ಅವಕಾಶ ಕೊಟ್ಟಿದ್ದಾರೆ. ಈಗ ಅದನ್ನು ಕೂಡಿ ಈ ವಾರದಲ್ಲಿ ಅದಕ್ಕೊಂದು ತೀರ್ಮಾನನ ಮಾಡ್ತೇನೆ. ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಷನ್ನೂ ಮಾಡ್ತೀವಿ. ನಾವೇನು ಎಲೆಕ್ಷನ್ಗೆ ಎದುರವರಲ್ಲ, ಎಲೆಕ್ಷನ್ನು ಮಾಡಬೇಕು. ಎಲ್ಲ ಕಾರ್ಪೊರೇಟರ್ಗಳು ಹೊಸಬರು ಬರಬೇಕು. ನನಗೆ ವಿಶ್ವಾಸ ಇದೆ, ನಿಮ್ಮ ದಾಸರಳ್ಳಿಲಿ ಮುಂದಕ್ಕೆ ಎಮ್ ಎಲ್ ಎನೂ ಕಾಂಗ್ರೆಸ್ಸೇ, ಕಾರ್ಪೊರೇಟರ್ಗಳು ಕಾಂಗ್ರೆಸ್ಸೇ, ಅದು ಮಾತ್ರ ಗ್ಯಾರಂಟಿ ತಿಳ್ಕೊಳ್ಳಿ. ತಾವು ಮಂಜು ಹೇಳ್ದಂಗೆ ನಮ್ಮ ಮಂಜು ಇವತ್ತು ಸೋದಿರ್ಬೋದು, ನಮ್ಮ ಲೆಕ್ಕಕ್ಕೆ ಅವನೇ ನಮ್ಗೆ ಎಮ್ ಎಲ್ ಎ. ಅದು ತಲೆಯಲ್ಲಿ ಇರಲಿ, ನಿಮ್ಮ ತಲೆಯಲ್ಲಿ. ಅವ್ರು ಹೇಳ್ದಂಗೆ ನಾನು ಕೇಳೋದು. ಇವತ್ತು ಎಲ್ಲೆಲ್ಲಿ ಸೋದಿದ್ದಾರೆ ಎಲ್ಲ ಕಡೆನೂ ಟೂರ್ ಆಗ್ತಾ ಇದ್ದೀನಿ ನಾನು. ಬೇರೆ ಕಡೆ ಎಲ್ಲ ಕಡೆನೂ ಟೂರ್ ಹಾಕ್ಕೊಂಡು ಎಲ್ಲೆಲ್ಲಿ ಸೋದಿದ್ದಾರೆ ಎಲ್ಲ ಟೂರ್ ಹಾಕ್ಕೊಂಡು ಬರ್ತಾ ಇದ್ದೀನಿ, ಎಲ್ಲ ಶಕ್ತಿ ಕೊಡೋಕ್ಕೋಸ್ಕರ. ನಮ್ಮ ಸರ್ಕಾರ ಇರೋದೇ ಅವ್ರಿಗೆ ಶಕ್ತಿ ಕೊಡೋಕ್ಕೋಸ್ಕರ. ಅದಕ್ಕೆ ನಾವು ಮಾಡ್ಕೊಂಡು ನಾವು ಬರ್ತಾಯಿದ್ದೀವಿ. ನಾನು, ಕೃಷ್ಣ ಬೈರೇಗೌಡರು, ಸೌಮ್ಯ, ನಮ್ಮ ಯೂತ್ ಕಾಂಗ್ರೆಸ್ ಮಂಜು, ನಮ್ಮ ರಾಜೀವ್ ಗೌಡರು, ಈ BL ಶಂಕರು, ನಿಮ್ಮ ಹತ್ರ ಚಪ್ಪಳೆ ಹೊಡ್ಸ್ಕೊಳಕ್ಕೆ ಬಂದಿದ್ದೀವಾ? ನಿಮ್ಮ ಜೊತೆ ಕಾಂಗ್ರೆಸ್ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ. ಮಂಜು ಕೈ ಬಲಪಡಿಸ್ತೀವಿ ಅಂತ ಹೇಳಲಿಕ್ಕೆ ಬಂದಿದ್ದೇವೆ. ನಮ್ಮ ಅಶೋಕ್ ಇರ್ಬೋದು, ಲೀಡರ್ಸು ಯಾರ್ಯಾರು ಸ್ಟೇಜ್ ಮೇಲೆ ಇದ್ದಾರೆ ಎಲ್ಲ ಲೀಡರ್ಗಳು ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿ ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಗೌರವವನ್ನು ಮತ್ತೆ ಉಳಿಸ್ಬೇಕು ಅಂತ ಹೇಳಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ತಿಪ್ಪರ್ ಲಾಗ ಹಾಕ್ಕೊಳ್ಳಿ, ಅವ್ರು ಇಬ್ಬರು ಅಲ್ಲ 4 ಜನ ಇನ್ಯಾರು ಇದ್ದರೆ ಸೇರಿಸ್ಕೊಳ್ಳಿ, ಅವರು ಏನು ತೊಂದರೆ ಇಲ್ಲ. ಬೈ ಎಲೆಕ್ಷನ್ ನಡೀತು, ಈಗಾಗಲೇ BL ಶಂಕರ್ ಹೇಳಿದ್ರು